ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಕತೆಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ನನ್ನ ದಿವಸ ಶುರುವಾಗಿದ್ದಂಥದ್ದು ಬೆಳಗಿನ ಜಾವ 4 ಗಂಟೆಗೆ. ಸೊ ಒಂದೊಂದು ದಿವಸ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೂ ಆಗೋದಿಲ್ಲ. ಕೆಲವೊಂದು ಸತಿ ನನ್ನ ಮುದ್ದು ಪುಟಾಣಿ ನನ್ನ ಅಷ್ಟೊತ್ತಿಗೆ ಎದ್ದೇಳೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಇವತ್ತು ನನ್ನ ಮುದ್ದು ಕಂದಮ್ಮ ಆರಾಮಾಗಿ ಮಲಗಿದ್ದ. ಹಾಗಾಗಿ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಎದ್ದೊಳೋದಕ್ಕೆ ಆಯಿತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬೆಡ್ನ ಸೆಟ್ ಮಾಡಿ ನನ್ನ ಡೇ ಶುರುವಾಗುತ್ತೆ. ಸೊ ಇವತ್ತು ನಾವು ಕಂಪ್ಲೀಟ್ ಮಾರ್ನಿಂಗ್ ರೊಟೀನ್ ಹೇಗೋಯ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೋ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತ ಹೇಳಿದರೆ, ನನ್ನ ಹೆಸರು ವಿನುತಾ ಹಾಗೂ ನಾನು ವರ್ಕಿಂಗ್ ವುಮೆನ್ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಚಿದ್ಮೇಲೆ ಒಂಥರ ಸ್ಕಿನ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಇನ್ನು ಇವಾಗ ಚಳಿ ಕಮ್ಮಿ ಆಗಿದೆ, ಬಟ್ ಸೆಕೆ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಳಗಿನ ಜಾವ ಒಂದು ಸ್ವಲ್ಪ ತಣ್ಣನೆ ವಾತಾವರಣಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಇನ್ನು ಸಿಕ್ಕಾಬಟ್ಟೆ ಟೈಮ್ ಇದೆ, ಬೇಗ ಎದ್ಬಿಟ್ವಿ ಅಂತ ಹೇಳಿದ್ರೆ ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ಮನೆ ಕೆಲಸ ಮುಗಿಸಿ ಹೋಗ್ಬೋದು. ಹಾಗಾಗಿ ವಾಕ್ ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಫ್ರೆಶನ್ ಅಪ್ ಆಗಿದ್ದಾಯಿತು. ಇನ್ನು ಅದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಎದ್ದ ತಕ್ಷಣ. ಸೊ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತೊಗೊಳ್ತೀನಿ ನಾನು, ಇರ್ರೆಸ್ಪೆಕ್ಟಿವ್ ಆಫ್ ದ ಟೈಮ್. ಕೆಲವೊಂದು ಸತಿ 6 ಗಂಟೆಗೆ, ಕೆಲವೊಂದು ಸತಿ 5 ಗಂಟೆ, 4 ಗಂಟೆ ಯಾವಾಗ ಹೇಳ್ತೀನೋ ಆವಾಗ ಫ್ರೆಶನ್ ಅಪ್ ಆಗಿದ ತಕ್ಷಣ ನನ್ನ ಫಸ್ಟ್ ಥಿಂಗ್ ಇಸ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್. ಅದಾದಮೇಲೆ ಸ್ವಲ್ಪ ಹಸಿ ಶುಂಠಿ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಮತ್ತು ಸ್ವಲ್ಪ ಬ್ಲೋಟಿಂಗ್ ಕೂಡ ಇತ್ತು. ಹಾಗಾಗಿ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ಹಸಿ ಶುಂಠಿನ ಹಾಗೆ ಕಚ್ಚಿ ತಿಂತೀನಿ. ಸ್ವಲ್ಪ ಖಾರ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಅದ್ರ ಜೊತೆ ಬಿಸಿನೀರು ಕುಡಿದಾಗ ಒಂಥರ ರಿಫ್ರೆಶಿಂಗ್ ಕೂಡ ಅಂತ ಅನಿಸುತ್ತೆ. ಮತ್ತು ಅದು ನೀರು ಕುಡಿದಾದ್ಮೇಲೆ ಹೊಟ್ಟೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ಲೋಟಿಂಗ್ ಇಶ್ಯೂಸ್ ಇರುವಂಥದ್ದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಆಲ್ಮೋಸ್ಟ್ 1 ವೀಕಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಆಗಿ ಕೆಲವೊಂದು ಸತಿ ಶುಂಠಿನ ಕಚ್ಚಿ ತಿನ್ನುವಂಥದ್ದಾಗಿರ್ಬೋದು, ಕೆಲವೊಂದು ಸತಿ ಮೆಂತ್ಯ ನೀರು ಕುಡಿಯುವಂಥದ್ದಾಗಿರ್ಬೋದು. ಸೊ ಬೆಳಗಿನ ಜಾವ ಈ ರೀತಿ ಏನಾದರೂ ತೊಗೊಂಡಾಗ ಒಂಥರ ಕಂಪ್ಲೀಟ್ ಬಾಡಿ ಕೂಡ ಲೈಟ್ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಾರ್ನಿಂಗ್ ರೊಟೀನ್ ಇಲ್ಲ ಅಂತಂದರೆ ಯೂಶ್ವಲಿ ಬಿಸಿನೀರನ್ನ ಕುಡಿತಾ ಇದ್ದೆ. ಬಟ್ ಈ ರೀತಿ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿರೋವಂಥದ್ದು ನನಗೂ ಕೂಡ ಹಾಯ್ ಅಂತ ಅನಿಸುತ್ತೆ, ಖುಷಿ ಕೂಡ ಆಗ್ತಾ ಇದೆ. ಇನ್ನು ಸಂಜೆ ಬಂದಮೇಲೆ ಕ್ಲೀನ್ ಮಾಡೋದು ನನಗೆ ಸಿಕ್ಕಾಬಟ್ಟೆ ಕಷ್ಟ ಅನ್ನಿಸ್ತಾ ಇದೆ. ಮತ್ತು ಅಲ್ಲಿಂದನೇ ನಾನು ಟಯರ್ಡಾಗಿ ಬಂದಿರ್ತೀನಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸನ ಮುಗಿಸ್ಕೊಳ್ತೀನಿ ಆದಷ್ಟು. ಸೊ ಆಲ್ಟರ್ನೇಟ್ ಡೇಸ್ ಒಂಥರ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಎಷ್ಟೇ ಅರೇಂಜ್ ಮಾಡೋ, ಎಷ್ಟೇ ಅದ್ರ ಪ್ಲೇಸ್ಗಿಡೋ ಮತ್ತೆ ಪುನಃ ಅದು ಹಾಗೆ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿರೋ ಮನೆಯಲ್ಲಿ ಈಗಂತೂ ಅಚ್ಚು ಕೂಡ ಓಡಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಯಾವುದು ಐಟಮ್ಸ್ ಒಳಗಡೆ ಇರಲ್ಲ, ಡ್ರಾಯರಲ್ಲಿರೋ ಎಲ್ಲ ಐಟಮ್ಸ್ ಆಚೆ ಬಂದಿರುತ್ತೆ. ಬೆಡ್ ಮೇಲಿರೋಂಥ ಎಲ್ಲ ಪಿಲ್ಲೋಸ್ಗಳೆಲ್ಲ ಕೆಳಗಡೆ ತೆಗೆದು ಹಾಕೋದನ್ನು ಶುರು ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕೆ ಅನಿಸುತ್ತೆ ಮಕ್ಕಳು ಮನೆ ಅಂತ ಹೇಳೋದು. ಎಷ್ಟೇ ನೀಟ್ ಮಾಡಿದ್ರು ಯಾವುದೋ ಆ ವಸ್ತುಗಳು ಅದರಲ್ಲಿರಲ್ಲ. ಬಟ್ ನನಗೊಂಥರ OCD, ಎಲ್ಲ ಅದ್ರ ಜಾಗದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಆಫೀಸಿಂದ ಬಂದ ತಕ್ಷಣ ತುಂಬ ಇರಿಟೇಟ್ ಆಗುತ್ತೆ ನನಗಂತೂ. ಬಟ್ ಸಮಾಧಾನ ಮಾಡ್ಕೊಳ್ತೀನಿ, ಆಗುತ್ತೆ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ. ಕೆಲವೊಂದು ದಿವಸ ಏನಾಗ್ಬಿಡುತ್ತೆ ಅಂದರೆ ತುಂಬ ಟಯರ್ಡ್ ಕೂಡ ಆಗಿ ಬಂದಿರ್ತೀನಿ. ಅದ್ರ ಮಧ್ಯೆ ಮನೆ ಕೂಡ ಈ ರೀತಿ ಗಲೀಜಾಗಿರೋದು ನೋಡಿದಾಗ ತುಂಬ ಸಿಟ್ಟು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಬಟ್ ಐ ಆಮ್ ಹೆಲ್ಪ್ಲೆಸ್, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ವರ್ಷಗಳ ತನಕ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗೋ ತನಕ ಈ ಫೇಸ್ನ ಹ್ಯಾಂಡಲ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಗೋ. ಆಫ್ಟರ್ ದ್ಯಾಟ್ ಐ ಥಿಂಕ್ ಮಕ್ಕಳೇ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಕೂಡ ಅಂದ್ಕೊಳ್ತೀನಿ. ಇನ್ನು ಮನೆಯೆಲ್ಲ ಗುಡಿಸಿದ್ದಾದಮೇಲೆ ರಂಗೋಲಿ ಕೂಡ ಹಾಕಬೇಕಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ ನನಗೆ ರಂಗೋಲಿ ಹಾಕೋದು. ಎಸ್ಪೆಷಲಿ ಪುಟ್ಟದಾಗಿ ರಂಗೋಲಿನ ಬಿಡುವಂಥದ್ದು ನನಗೆ ಇಷ್ಟ ಆಗುತ್ತೆ. ಬಟ್ ಈ ನಡುವೆ ಅಚ್ಚು ಇದನ್ನು ಕೆಡಿಸೋದಕ್ಕೆ ಶುರು ಮಾಡಿದ್ದಾನೆ. ಇನ್ನು 2 ವರ್ಷದ ಹಿಂದೆ ನಾನು ಭೈರವ್ ರಂಗೋಲಿನ ಇರೋದಕ್ಕೆ ಬಿಡೋದಿಲ್ಲ, ಹಾಳು ಮಾಡ್ತಾನೆ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ಅಚ್ಚು ಮೇಲೆ ಕಂಪ್ಲೇಂಟ್ ಹೇಳೋ ಥರ ಆಗಿದೆ. ಬಿಕಾಸ್ ಅವನು ಇವಾಗ ಹೊರಗಡೆ ಹೋಗಬೇಕು. ಭೈರವ್ ಹೋದ ಅಂದರೆ ಅವನು
ಅನ್ನೋನಿಂದ ಹೊರಟು ಬಿಡ್ತಾನೆ. ಹಾಗಾಗಿ ಎಷ್ಟು ಪೇಷನ್ಸಿಂದ ರಂಗೋಲಿ ಬಿಟ್ಟರು ಕೂಡ ಅದು ಹಾಳಾಗಿಬಿಡುತ್ತೆ ಬೇಗನೆ. ಬಟ್ ಆದರೂ ಮನೆ ಬಾಗಿಲು ಖಾಲಿ ಬಿಡೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ. ಪುಟ್ಟದಾಗಾದರೂ ಒಂದು ಸಣ್ಣದಾಗಿ ಪುಟ್ಟದಾಗಿ ರಂಗೋಲಿ ಇದ್ದರೂ ಖುಷಿಯಾಗುತ್ತೆ. ಬಟ್ ಸಂಜೆ ಬರೋಷ್ಟೊತ್ತಿಗೆ ಅದೆಲ್ಲ ಹಚ್ಚಿ ಓಡಾಡಿ ಹಾಳು ಮಾಡ್ಕೊಂಡಿರ್ತಾನೆ. ರಂಗೋಲಿ ಜೊತೆಗೆ ಅವ್ನ ಡ್ರೆಸ್ ಕೂಡ ಹಾಳಾಗಿರುತ್ತೆ. ಇನ್ನು ಈಗ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ದಿವಸಕ್ಕೆ 2 ಡ್ರೆಸ್ ಚೇಂಜ್ ಮಾಡಬೇಕು ಅವನಿಗೆ. ಮನೆ ತುಂಬ ಓಡಾಡೋದು, ಅದರಿಂದ ಆಚೆ ಕಡೆ ಹೋಗ್ಬಿಟ್ಟೆಲ್ಲ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಭೈರವ್ನ ಪ್ಲೇ ಏರಿಯಾ ಕರ್ಕೊಂಡೋದಾಗ ಅಚ್ಚನು ಕರ್ಕೊಂಡೋದಾಗ ಅವನು ಆಟ ಆಡಬೇಕು ಅಂತ ಆಸೆ ಪಡ್ತಾನೆ. ಬಟ್ ಮಣ್ಣಲ್ಲೆಲ್ಲ ಆಟ ಆಡೋದಕ್ಕೆ ನನಗೆ ಇಷ್ಟು ಬೇಗ ಬಿಡೋದಕ್ಕೆ ಇಷ್ಟ ಆಗೋದಿಲ್ಲ. ಸ್ಯಾಂಡಲೆಲ್ಲ ಕೆಲವೊಂದು ಸತಿ ಅಲ್ಲ ತುಂಬ ಸತಿ ಅವ್ನ ಕೈ ಏನು ಸಿಕ್ಕಿದ್ರೂ ಬಾಯಿಗೆ ಹಾಕೋ ಅಂಥದ್ದು ರೂಢಿ. ಎಲ್ಲ ಮಕ್ಳಿಗೂ ಆ ಒಂದು ರೂಢಿ ಇದ್ದೇ ಇರುತ್ತೆ. ದಟ್ ಈಸ್ ದ ವೇ ದೇ ಎಕ್ಸ್ಪ್ಲೋರ್. ಅದನ್ನು ಏನು ಅಂತ ಬಾಯಲ್ಲಿ ನೋಡಿ ಅದನ್ನು ರುಚಿ ಶೇಪು ಎಲ್ಲ ನೋಡಿಬಿಟ್ಟು ಅವರು ಕಂಡಿಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಆಚೆ ಕರ್ಕೊಂಡೋದಾಗ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಇರಬೇಕು ಅಂತಲೇ ಹೇಳಬೇಕು. ಇನ್ನು ಆಫೀಸಿಂದ ಬಂದಮೇಲೆ ನನಗೆ ಅದನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಟೈಮ್ ಆಗೋದು. ಇನ್ನು ಕೆಲವೊಂದು ಸತಿ ನಾನು ಆಫೀಸ್ಗೆ ಹೋಗ್ಬೇಕಾದಾಗ ಎದ್ದೇ ಇರೋದಿಲ್ಲ. 2 ಕಂದಮ್ಮಗಳಿಂದ ಮಲಗಿರ್ತಾರೆ. ಕೆಲವೊಂದು ಸತಿ ಭೈರವ್ ಎದ್ದಿರ್ತಾನೆ, ಕೆಲವೊಂದು ಸತಿ ಅವ್ರ ಪಪ್ಪ ಮ್ಯಾನೇಜ್ ಮಾಡಿ ಕಳಿಸ್ತಾರೆ. ಬಟ್ ಈ ಒಂದು ಮಾರ್ನಿಂಗ್ ಟೈಮ್ ಏನಿದೆ ಯಾರೂ ಇರೋದಿಲ್ಲ, ಯಾವ ಕಿರ್ಚಾಟನೂ ಇರೋದಿಲ್ಲ. ದಿಸ್ ಇಸ್ ಮೈ ಮೀ ಟೈಮ್ ಅಂತ ಹೇಳ್ಬೋದು. ಸೊ ಐ ಟೋಟಲಿ ಎಂಜಾಯ್. ಬಟ್ ಕೆಲವೊಂದು ಸತಿ ತುಂಬ ಕಷ್ಟ ಅನಿಸುತ್ತೆ. ಅಚ್ಚು ಕೆಲವೊಂದು ಮಲ್ಕೊಳ್ಳೋದಕ್ಕೆ ತುಂಬ ಕಿರಿಕಿರಿ ಮಾಡ್ತಾನೆ. ಇಡೀ ನೈಟ್ ನಿದ್ದೆ ಇರೋದಿಲ್ಲ, ನಿದ್ದೆ ಸಾಲೋದಿಲ್ಲ. ಇನ್ನು ಹೋಲ್ ಡೇ ಆಫೀಸಲ್ಲಿ ಕೂಡ ಒಂಥರ ಡ್ರೌಸಿ ಫೀಲ್ ಆಗ್ತಾ ಇರುತ್ತೆ. ಅದು ಈ ನಡುವೆ ಅಂತೂ ಅವನಿಗೆ ನಾನು ಆಫೀಸ್ಗೆ ಹೋಗೋದು ಗೊತ್ತಾಗತ್ತೆ. ನಾನು ಎದ್ದ ತಕ್ಷಣ ಎದ್ದು ಬಿಡ್ತಾನೆ. ಇನ್ನು ಮುಂಚೆ ಎಲ್ಲ ಸುಮ್ಮನೆ ಇರ್ತಿದ್ದ. ಈ ನಡುವೆ ಅಂತೂ ನಾನು ಹೋಗ್ತಾ ಇದ್ದೀನಿ ಹೊರಗಡೆ ಅಂದಿದ ತಕ್ಷಣ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ. ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಏನೋ ಆ ಒಂದು ಫೇಸ್ ತುಂಬಾ ಕಷ್ಟ ಅನಿಸುತ್ತೆ ಅವನ್ನ ಕನ್ವಿನ್ಸ್ ಮಾಡಿ ಹೋಗುವಂಥದ್ದು. ಬಟ್ ಸಂಹವ್ ನಮ್ಮ ಮನೆಯವರು ಮತ್ತು ಅಮ್ಮ ಇಬ್ಬರು ಅವನನ್ನು ಮ್ಯಾನೇಜ್ ಮಾಡ್ತಾರೆ. ಇಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಇಂಪಾಸಿಬಲ್, ಮಾಡೋದಕ್ಕೆ ಸಾಧ್ಯ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಮ್ಮನೆಯವರು ಕೂಡ ನಾನು ವಾಕ್ ಬರ್ತೀನಿ ಅಂತಂದರು. ಸರಿ ಆಯಿತು, ಅಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೆದ್ದು ಈ ರೀತಿ ಕ್ಲೀನಿಂಗ್ ಮಾಡೋದ್ರಿಂದ ಅಥವಾ ಮನೆ ಕಂಪ್ಲೀಟ್ ಕ್ಲೀನ್ ಆಗೋದ್ರಿಂದ ಏನೋ ಒಂಥರ ಥ್ರೂ ಔಟ್ ದ ಡೇ ಒಂದು ರೀತಿ ಎನರ್ಜಿ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದಾಗ ಆ ಫ್ರೆಶ್ ಫೀಲ್ ಇದೆಯಲ್ಲ, ಐ ಥಿಂಕ್ ಇಟ್ಸ್ ನಥಿಂಗ್ ಕ್ಯಾನ್ ಮ್ಯಾಚ್ ಇಟ್ ಅಂತಲೇ ಹೇಳ್ಬೋದು. ಇನ್ನು ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಇದ್ದರು. ಇಬ್ಬರು ಒಟ್ಟಿಗೆ ವಾಕ್ ಹೋಗೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಬಿಸಿನೀರು ಮತ್ತು ಶುಂಠಿನ ತಿಂದು ಇಬ್ಬರು ವಾಕ್ ಹೋದ್ವಿ. ಇನ್ನು ಈ ರೀತಿ ಇಬ್ಬರು ಒಟ್ಟಿಗೆ ಅರ್ಲಿ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ದು ಈ ಥರ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಇನ್ನು ಅವ್ರ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ, ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತೀನಿ. ಇನ್ನು ಆಫೀಸಲ್ಲಿದ್ದಾಗ ಒಂದು ಕಾಲ್ ಮಾಡೋದಕ್ಕೆ ಕೂಡ ನನಗೆ ಟೈಮ್ ಆಗೋದಿಲ್ಲ. ಎಷ್ಟು ಸತಿ ಅದೇ ವಿಷಯಕ್ಕೆ ತುಂಬ ಸತಿ ಜಗಳ ಆಡಿದ್ವಿ. ಇನ್ನು ಆಫೀಸ್ಗೆ ಹೋಗಿದ ತಕ್ಷಣ ಮನೆಯೇ ಮರ್ತು ಬಿಡ್ತೀಯ ಅಂತ ಹೇಳ್ತಾರೆ. ಸೊ ನಾನು ಕೆಲವೊಂದು ಸತಿ ಅದೇ ಅಂತ ಹೇಳ್ಬೋದು. ದ್ಯಾಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಅಂತ ಕೂಡ ಹೇಳ್ಬೋದು. ನನಗೆ ಆಫೀಸ್ಗೆ ಹೋದ್ಮೇಲೆ ಐ ಟೋಟಲಿ ಫರ್ಗೆಟ್, ಲೈಕ್ ಎಲ್ಲನೂ ಮರೆತು ನಾನು ಅದಕ್ಕೆ ಕಂಪ್ಲೀಟಾಗಿ ಕೊಡ್ತೀನಿ. ಮನೆಗೆ ಬಂದಾಗ ಎಷ್ಟೋ ಸತಿ ಆಫೀಸ್ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಬಟ್ ಹೆಲ್ಪ್ಲೆಸ್ ಸಿಚುವೇಶನ್ಸಿಂದ ಲೇಟ್ ನೈಟೆಲ್ಲ ಕೂತ್ಕೊಂಡು ಕೆಲವೊಂದು ಸತಿ ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಸೊ ಎಸ್, ಅದು ನಮ್ಮ ಡೆವಲಪ್ಮೆಂಟ್, ಅದು ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಇನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಹೆಚ್ಚು ತಿಳ್ಕೊಳ್ಳೋದಕ್ಕೆ ಕೊಡುವಂಥ ಟೈಮ್ ಯಾವತ್ತೂ ವೇಸ್ಟ್ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ತುಂಬ ದಿವಸಗಳ ಆದಮೇಲೆ ಈ ರೀತಿ ಒಟ್ಟಿಗೆ ಹೋಗ್ತಾ ಇರೋದು. ಇಲ್ಲ ಅಂತಂದರೆ ಯೂಶ್ವಲಿ ಅಚ್ಚು ಎದ್ದಿರ್ತಿದ್ದ, ಇಲ್ಲ ಭೈರವ್ ಜೊತೆಗೆ ಯಾರಾದರೂ ಇರಬೇಕಿತ್ತು. ಸೊ ಇನ್ನು ಬೇಗ ಎದ್ದಿದ್ವಿ ಅಂತ ಹೇಳಿ ಇಬ್ಬರು ವಾಕ್ ಹೋಗಿ ಬಂದ್ವಿ. ತುಂಬ ವಿಷಯಗಳನ್ನ ಹಂಚ್ಕೊಂಡ್ವಿ, ತುಂಬ ವಿಷಯಗಳನ್ನ ಮಾತಾಡಿದ್ವಿ. ಅವರು ಅವ್ರ ಆಫೀಸ್ ಬಗ್ಗೆ, ನಾನು ನನ್ನ ಆಫೀಸ್ ಬಗ್ಗೆ ಮಾತಾಡ್ತಾ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಬೇಗ 5000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗೋಗಿತ್ತು ನಮ್ಮದು. ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ಮನೆ ಬರೋಷ್ಟೊತ್ತಿಗೆ ನನ್ನ ಮುದ್ದು ಕಂದಮ್ಮ ಕೂಡ ಎದ್ದಿದ್ದ. ಗುಡ್ ಮಾರ್ನಿಂಗ್ ಅಚ್ಚು, ಗುಡ್ ಮಾರ್ನಿಂಗ್. ಅಣ್ಣ ಇಲ್ಲವಾ? ಅಣ್ಣ ಅಲ್ಲಿದ್ದಾನ? ಅಣ್ಣ ಅಲ್ಲಿದ್ದಾನೆ, ಅಲ್ಲಿದ್ದಾನೆ ಅಣ್ಣ. ಬಾ, ಡೈಪರ್ ಚೇಂಜ್ ಮಾಡುವ. ಬಾಯ್ 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 ಬಾಯ್. ಎಂಥ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ನೋಡಿ ಒಂದು.
ನಾವು ವಾಕ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 7 o'clock ಅಷ್ಟೊತ್ತಿಗೆ ನನ್ನ ಮುದ್ದು ಕಂದಮ್ಮ ಎದ್ದಿದ್ದ, ಮತ್ತು ಅವನಿಗೆ ಹಾಲನ್ನ ಫೀಡ್ ಮಾಡಿಸಿ ಮತ್ತೆ ಮಲ್ಕೊಂಡ್ಬಿಟ್ಟ. ಸೊ ಆ ರೀತಿ ಎದ್ದು ಮಲಗಿದಾಗ ತುಂಬ ಹೊತ್ತು ಮಲಗ್ತಾನೆ, ಒಂದು 9-9:30 ತನಕ ಮಲಗಿಬಿಡ್ತಾನೆ ಕೆಲವೊಂದು ಸರ್ತಿ. ಇನ್ನು ನಾನು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ತುಂಬ ಹೊತ್ತು ಖಾಲಿ ಹೊಟ್ಟೆ ಬಿಡುವಂಥದ್ದು ಕೂಡ ಒಳ್ಳೆಯದಲ್ಲ. ಸೊ ಹಾಗಾಗಿ ರಾಗಿ ಗಂಜಿ ಮಾಡ್ಕೊಂಡಿದ್ದೆ, ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಆಲ್ಮಂಡ್ಸ್ ಮತ್ತು ಡೇಟ್ಸ್ ಇಬ್ಬರು ತಿನ್ಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಯೂಶ್ವಲಿ ತುಂಬ ಬೇಗ ಇದ್ದಾಗ ಈ ರೀತಿ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ತೀನಿ. ಇನ್ನು ಬೆಳಗ್ಗೆ ಹೊತ್ತು ರಾಗಿ ಗಂಜಿ ತಿನ್ನೋ ಅಂಥದ್ದು ಅಥವಾ ಕುಡಿಯೋ ಅಂಥದ್ದು ಸಿಕ್ಕಾಬಟ್ಟೆ ರಿಫ್ರೆಶಿಂಗ್ ಅಂತ ಅನಿಸುತ್ತೆ, ಸೂದಿಂಗ್ ಇರುತ್ತೆ, ಯಾವುದು ಹೆವಿ ಅನಿಸಲ್ಲ. ಸ್ಪೆಷಲಿ ರೈಸ್ ಐಟಮ್ ಮಾಡೋದಕ್ಕಿಂತ ಈ ರೀತಿ ಗಂಜಿ ನನಗೆ ತುಂಬ ಇಷ್ಟ ಅಂತ ಅನಿಸುತ್ತೆ, ಮತ್ತು ವೆರಿ ಟೇಸ್ಟಿ ಅಂತ ಕೂಡ ಹೇಳ್ಬೋದು. ಗಂಜಿ ಜೊತೆಗೆ ಈ ಸ್ವೀಟ್ನರ್ ಇರುವಂಥ ಡೇಟ್ಸ್ ತಿನ್ನೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಮೊಳಕೆ ಬಂದಿರೋ ಕಾಳುಗಳಾಗಿರ್ಬೋದು, ಇಲ್ಲ ಓಟ್ಸ್ ಆಗಿರ್ಬೋದು. ಸೊ ಅವತ್ತಿನ ದಿವಸ ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ತಿಂತೀನಿ. ಎಷ್ಟು ಫಿಲ್ಲಿಂಗ್ ಅಂತ ಅನಿಸುತ್ತೆ ಅಂತಂದರೆ ಆಲ್ಮೋಸ್ಟ್ ಒಂದು 10:30-11 o'clock ತನಕನೂ ಕೂಡ ಹಶು ಅಂತ ಅನಿಸೋದಿಲ್ಲ. ಅಷ್ಟು ಫಿಲ್ಲಿಂಗ್, ಅಷ್ಟು ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಇನ್ನು ಟೈಮ್ ಕೂಡ ಆಗೋಗಿದೆ, ಒಂದು ಸ್ವಲ್ಪ ಬ್ರೇಕ್ಫಾಸ್ಟನ್ನು ತೊಗೊಂಡ್ಬಿಟ್ಟು ಫ್ರೆಶನ್ ಅಪ್ ಆಗಿ ಆಫೀಸು ಕೂಡ ಹೋಗಬೇಕು. ಇನ್ನು ಈ ಒಂದು ಮಂಡೇ ವ್ಲಾಗ್ ಆಗಿರೋದ್ರಿಂದ ದೇವ್ರ ಮನೆಗೆ ಹೋಗಿ ಹೂವೆಲ್ಲ ಚೇಂಜ್ ಮಾಡಿದೆ. ಇನ್ನು ವಾಕ್ ಮಾಡ್ಕೊಂಡು ಬರ್ತಾ ಈ ಪುಟಾಣಿಯಾದಂಥ ಮೊಗ್ಗು ಸಿಕ್ಕಿತ್ತು ದಾಸವಾಳದ್ದು. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹರಳಿದೆ, ಖುಷಿ ಅನಿಸುತ್ತೆ ಈ ರೀತಿ ಚೆನ್ನಾಗಿ ಹರಳಿರೋ ಹೂವನ್ನು ನೋಡೋದಕ್ಕೆ. ಇನ್ನು ನಾನು ಕೂಡ ಫ್ರೆಶ್ನಪ್ ಆಗಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಕಾಲೇಜ್ಗೆ ಹೋಗೋದಕ್ಕೆ. ಹೂವೆಲ್ಲ ಹಾಕಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಹೋದಾಗಲೇ ಒಂದು ಕಂಪ್ಲೀಟ್ ಪೀಸ್ಫುಲ್ ಡೇ ಅಂತ ಅನಿಸುತ್ತೆ. ಇನ್ನು ಇಲ್ಲಿಂದ ಕಾಲೇಜ್ಗೆ ಹೋದ್ಮೇಲೆ ಕಾಲೇಜಲ್ಲೂ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ವೆಕೇಷನ್ನ ಮುಗಿಸಿ ವಾಪಸ್ ಬರ್ತಾಯಿದ್ದೀನಪ್ಪ. ಎಲ್ಲ ಒಳ್ಳೇದು ಮಾಡ್ಕೊ, ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿಗೆ ಬರುವಂಥ ಮಕ್ಕಳು, ನಮಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ದೇವಸ್ಥಾನಕ್ಕೆ ಕೂಡ ಹೋಗಿದೆ. ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ, ಒಂದು ರೀತಿ ನೆಮ್ಮದಿ, ಪೀಸ್ಫುಲ್. ಆ್ಯಂಡ್ ನಮ್ಮ ಕಾಲೇಜಲ್ಲಿರುವಂಥ ದೇವಸ್ಥಾನ ಕೂಡ ತುಂಬ ಪೀಸ್ಫುಲ್ ಆಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಯಾವುದೇ ರೀತಿ ಗಜಿಬಿಜಿ ಇರೋದಿಲ್ಲ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಎವ್ರಿ ಡೇ ಆಲ್ಮೋಸ್ಟ್ ಹೋಗಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಕೆಲವೊಂದು ಸತಿ ಮರ್ತ್ಬಿಡ್ತೀನಿ. ಬಟ್ ಇಂಥ ಕೆಲವು ದಿವಸ ಆಫ್ಟರ್ ಅ ಲಾಂಗ್ ಬ್ರೇಕ್ ಹೋದಾಗ ಡೆಫಿನೆಟ್ಲಿ ನಮ್ಮ ಶಿವನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡೋದು ಒಂಥರ ಖುಷಿ ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.